ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. Thank you. ಕಟ್ಟಡದಾನಿ ಶುಭ ಸಂಜೆ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ನಾಳಿದ್ದರಿಂದ 15ನೇ ತಾರೀಕು ಆಷಾಢ ಸ್ಟಾರ್ಟ್ ಆಗೋದ್ರಿಂದ ಈ ರೋಡ್ನ ಸಾಕಷ್ಟು ಕಾಮಗಾರಿಗಳು ಪಿಚ್ಗುಂಟಪುರ ಪಂಚಾಯಿತಿಯ ಸಾಕಷ್ಟು ಕಾಮಗಾರಿಗಳನ್ನು ಪೆಂಡಿಂಗ್ ಇಟ್ಟಿದ್ವಿ. ತಮ್ಮೆಲ್ಲರೂ ಗೊತ್ತಂದಂಗೆ ಅಮಾವಾಸ್ಯೆ ದಿವಸ ನಾವೇನು ಮಾಡೋಕ್ಕಾಗಲ್ಲ, ಆಷಾಢದಲ್ಲಿ ಯಾವ ಪೂಜೆಗಳು ಇಲ್ಲ. ಅದರಿಂದ ಇವತ್ತು 7-8 ಪೂಜೆಗಳನ್ನು ನೆರವೇರಿಸಿ ಇಷ್ಟು ಬಹು ದೊಡ್ಡದಾದ ರಸ್ತೆ ಸುಮಾರು 5 ಕಿಲೋಮೀಟರ್ ಅಷ್ಟು ರಸ್ತೆ ಪೂಜೆನ ಮುಗಿಸಿ ಅದಾದಮೇಲೆ ನಮ್ಮ ದೊಡ್ಡಗುಟ್ಟಳ್ಳಿಯಲ್ಲಿ ರೋಡು ಮತ್ತು ರಸ್ತೆ ಹಾಕಿದ್ವಿ, ಕಾಂಕ್ರೀಟ್ ರಸ್ತೆ ಮತ್ತು ಕಾಂಪೌಂಡು ಮತ್ತು ನವೀಕರಣ ಲೈಟ್ಸ್ ಎಲ್ಲ ಹಾಕಿದ್ವಿ. ಅದೆಲ್ಲ ಮುಗಿಸಿ ಚಿಕ್ಕಗುಟ್ಟಳ್ಳಿಯಲ್ಲಿ ಮುಗಿಸಿ ಈಗ ಮಿಟ್ಟಳ್ಳಿಗೆ ಬಂದು ಮಿಟ್ಟಳ್ಳಿದಲ್ಲಿ ಈಗಾಗಲೇ ಸುಸಜ್ಜಿತವಾಗಿರ್ತಕ್ಕಂಥ ಮೈನ್ ರೋಡಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅದಾದಮೇಲೆ ಮಕ್ಕಳಿಗೆ ಅಂಗನವಾಡಿ ಇರಲಿಲ್ಲ, ಹೊಸ ಕಟ್ಟಡ ಆ ಅಂಗನವಾಡಿಯನ್ನು ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗೋ ಥರ ಅಂಗನವಾಡಿ ಶಂಕುಸ್ಥಾಪನೆ ಮುಗಿಸ್ಕೊಂಡು ಇಲ್ಲಿಂದ ಚಾಮರಾಜನಗರಕ್ಕೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸ್ಕೊಂಡು ಐಮಾಸ್ ಟಾಯ್ಲೆಟ್ ಮುಗಿಸ್ಕೊಂಡು ದೊಡ್ಡಬಂಡಿಯಲ್ಲಿ ಇವತ್ತು ಲಾಸ್ಟ್ ಆಗ್ತಾರೆ. ಇವತ್ತು ಈ ಪಂಚಾಯಿತಿಯ ಸಾಕಷ್ಟು 7, 8, 9 ಕಾಮಗಾರಿಗಳನ್ನು ಮುಗಿಸಿ ಈ ದಿನ ಅಂತ್ಯ ಆಡ್ತಾ ಇದ್ದೀವಿ.
ಸೊ ನೆಕ್ಸ್ಟ್ ಬರುವ ತಿಂಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಆಫೀಸ್ಗಳನ್ನು ವಿಸಿಟ್ ಮಾಡಿ ವಿ ಎಗಳು ಮತ್ತು ಪಿ ಡಿ ಒಗಳೆಲ್ಲ ಪೂಜೆ ಮಾಡೋ ಮೀಟಿಂಗ್ ಮಾಡೋ ಮುಖಾಂತರವಾಗಿ ಎಲ್ಲ ಆಫೀಸ್ ವಿಸಿಟ್ ಮಾಡ್ತಕ್ಕಂಥ ಈ ತಿಂಗಳಲ್ಲೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಬರ್ತಕ್ಕಂಥ ತಿಂಗಳಲ್ಲಿ ಕೂಡ ಇದೇ ವಾರದಲ್ಲಿ ಮೌಲಾಜಾದಿ 4.25 ಕೋಟಿಯಷ್ಟು ಒಂದು ಏನು ಹಾಸ್ಟ್ ತಂದಿದ್ದೀನಿ. ಅದು ಅದಕ್ಕೆ ಗುದ್ಲಿ ಪೂಜೆಗೆ ಅದನ್ನ ಆಷಾಢ ಅಡ್ಡ ಬರೋದಿಲ್ಲ. ಈ ವಾರಲ್ಲಿ ಮುಗಿಸ್ಕೊಂತ ನೆಕ್ಸ್ಟ್ ಮಂತ್ ಒಳ್ಳೆ ಕಾರ್ಯಕ್ರಮಗಳು, ಉದ್ಘಾಟನೆ ಕಾರ್ಯಕ್ರಮಗಳು ಪೆಂಡಿಂಗ್ ಇದ್ದಾವೆ. ಸೊ ಅದರಿಂದ ಇಡೀ ಮುಳಬಾಗಿಲು ತಾಲೂಕಿಗೆ ಎಲ್ಲ ಶಂಕುಸ್ಥಾಪನೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೇದಂತ ಕೇಳ್ಕೊತೀನಿ.